ಎಲ್ಲರಿಗೂ ಥ್ಯಾಂಕ್ ಯು. ಇದು ಲೇಟ್ ಆಯ್ತು, ನಾವು ಪತ್ರಿಕೆ ಜೊತೆನೆ ಮಾತಾಡ್ತೀನಿ. ಎಲ್ಲ ಒಂದು ವಿಷಯ ಹೇಳ್ಬೇಕು, ಯಾಕಂದ್ರೆ ವಿಜಯ್ ಸರ್ ಒಂದು ಗ್ರೇ ಅಲ್ಲಿ 50 ವರ್ಷದ ಒಂದು ಪಾತ್ರ ಅಂದಾಗ ಅವರು ಒಪ್ತಾರೆ, ಮಾಡ್ತಾರೆ. ರಚಿತಾ ಮೇಡಮ್ ಈ ತರ ಒಂದು ಮಗುವಿನ ತಾಯಿ ಅಂದಾಗ ಅವರು ಒಪ್ಪಿ ಮಾಡ್ತಾರೆ. ಅದೇ ತರ ನನಗೆ ಚಾಲೆಂಜಿಂಗ್ ಅನ್ಸಿದ್ದು ರೂಲರ್ ಕ್ಯಾರೆಕ್ಟರ್. ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬಿಸಿ ಇದ್ದೀನಿ ಮಾಡಲ್ಲ ಆ ತರದ್ದು ಒಂದು ಇದು ಬಂತು. ನಾನು ಎದುರುಗಡೆ ಹೋಗಿ ಲಿಟ್ರಲಿ ಒಂದು ಸರ್ ನೀವು ಈ ಪಾತ್ರ ಮಾಡ್ಲಿಲ್ಲ ಅಂದ್ರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ, ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೋಗ್ಬಿಡುತ್ತೆ ಅಂತ ಎಲ್ಲಾ ಕತೆ ಹೇಳಿ ಒಂದು ಎಮೋಷನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನಿಮಾ ಪ್ಯಾಷನ್ ಅಂದ್ರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಬಂದಿದ್ದಾನಂತ ಅವ್ರಿಗೆ ಕಾಣಿಸ್ತು. ಅದು ಒಪ್ಪಿ ಮಾಡಿದ್ರು. ಸೊ ಅವ್ರು ಹೇಳ್ದಂಗೆ ನಾನು ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗೆದಿದ್ದೀನಿ. ಆ ತರ ಅವರು ಕಾಣಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವತ್ತು ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಇವತ್ತು ಸಿನಿಮಾ ನೋಡಿದಾಗ ಅದು ಒಂದು ಕಾಣುತ್ತೆ. ನಾನು ಏನ್ ಜಡ್ಜ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೋ ಅದೇ ಈ ಸ್ಕ್ರೀನ್ ಅಲ್ಲಿ ಹೊಸದಾಗಿ ಕಾಣುತ್ತೆ. ಥ್ಯಾಂಕ್ ಯು. ಅಂದ್ರೆ ಎಲ್ಲರೂ ಒಪ್ಕೊಂಡಿದಾರಲ್ಲ, ಅದೇ ನನ್ನ ಗ್ರೇಟ್ನೆಸ್, ಅದೇ ನನ್ನ ದೊಡ್ಡ ಸಕ್ಸಸ್. ಅಂದ್ರೆ ವಿಜಯ್ ಸರ್ ಆ ಏಜ್ ಆ ಗೆಟಪ್ ಅಲ್ಲಿ, ಇವರು ಆ ನೆಗೆಟಿವ್ ರೋಲ್ ಅಲ್ಲಿ, ರಚಿತಾ ಮೇಡಮ್, ಆಮೇಲೆ ಭಾವನಾ, ಆ ಪಾತ್ರಗಳು ಒಪ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಇದಕ್ಕೂ ಮುಂಚೆ ಆ ತರದ್ದು ಒಂದು ಮಾಡದೇ ಇರುವಂತ ಒಂದು ಪಾತ್ರಗಳು ಮಾಡಿದಾರಲ್ಲ, ಅದೇ ನನ್ನ ದೊಡ್ಡ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪ್ರೊಡಕ್ಷನ್ ನನ್ಗೆ ಇದುವರೆಗೂ ಯಾಕೆ ಏನ್ ತೆಗಿತಿದ್ದೀರಾ ಅಂತಾನೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಟೀಸರ್ ಕೂಡ ಅವರು ಇವಾಗೆ ನೋಡ್ತಾ ಇರೋದು. ಸೊ ಅದಕ್ಕೆ ದೊಡ್ಡ ಆಭಾರಿ. ಈ ತರದ ಒಂದು ಮೂವಿ ಮಾಡಕ್ಕೆ ಆ ತರದ್ದು ಒಂದು ನಂಬಿಕೆ ಇರಬೇಕು, ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಸಿನಿಮಾ ಥ್ರೂ ಔಟ್ ನನ್ನ ಕನಸು. ಯಾರು ಅವ್ರದೇ ಆದ ಏನೂ ಹೇರಿಲ್ಲ, ಪ್ರೊಡಕ್ಷನ್ ಇಂದಾಗ್ಲಿ, ಆರ್ಟಿಸ್ಟ್ ಕಡೆಯಿಂದಾಗ್ಲಿ, ಟೆಕ್ನಿಷಿಯನ್ ಎಲ್ಲ ನನ್ನ ಕನಸು, ನಂದೇ. ಇದು ಏನೇ ಆದ್ರೂ ಅದು ನನಗೆ, ಅದು ಕೆಟ್ಟದ್ದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಅದು ನಾನೇ ಜವಾಬ್ದಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್.